ಸರ್ ಇನ್ನೊಂದು ವಿಚಾರ, 4.5 ವರ್ಷ ಇವರು ಕುಂಭಕರ್ಣ ನಿದ್ದೆಯಲ್ಲಿದ್ದರು ಅಂತ ಸಹಿತ ಹೇಳಿದ್ದಾರೆ. 4.5 ವರ್ಷ ಎಲ್ಲಿದ್ದರು, ನಾಪತ್ತೆ ಆಗಿದ್ರು. ಅದನ್ನು ಮುಂದಿನ ದಿವಸದಲ್ಲಿ ಉತ್ತರ ಕೊಡ್ತೀನಿ ಅವರಿಗೆ. ಸರ್ ಕುಂಭಕರ್ಣ ಅನ್ನೋ ಮಾತುಗಳನ್ನ ನಿಮ್ಮಂತ ಸರ್ ಇದ್ರ ಬಗ್ಗೆ ಏನಿರುತ್ತೆ ಸರ್? ಮುಂದಿನ ದಿವಸದಲ್ಲಿ ಅದೆಲ್ಲದಕ್ಕೂ ಉತ್ತರ ಕೊಡ್ತೀವಿ. ಯಾವುದನ್ನು ಬಡ್ಡಿ ಗಿಡ್ಡಿ ಇಲ್ಲದೇನೆ ವಾಪಸ್ ತೀರಿಸ್ತೀವಿ. ಸರ್ ಈಗ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ, ಅವ್ರ ಮೊದಲು ಅವರ ಆರೋಗ್ಯವನ್ನು ಇದನ್ನು ಮಾಡ್ಕೊಳ್ಳಿ ಅಂತ. ನನ್ನ ಆರೋಗ್ಯ ಅತ್ಯಂತ ಚೆನ್ನಾಗಿದೆ. ಆರೋಗ್ಯದಲ್ಲಿ ಯಾವುದೇ ರೀತಿಯ ಸಂಶಯ ಅಥವಾ ಯಾವುದೇ ರೀತಿಯ ಏರುಪೇರುಗಳಿಲ್ಲ. ಮುಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲಿಸ್ತೀವಿ. ಸರ್ ಇನ್ನೊಂದು ವಿಚಾರ, 4.5 ವರ್ಷ ಇವರು ಕುಂಭಕರ್ಣ ನಿದ್ದೆಯಲ್ಲಿದ್ದರು ಅಂತ ಸಹಿತ ಹೇಳಿದ್ದಾರೆ. 4.5 ವರ್ಷ ಎಲ್ಲಿದ್ದರು, ನಾಪತ್ತೆ ಆಗಿದ್ರು. ಅದನ್ನು ಮುಂದಿನ ದಿವಸದಲ್ಲಿ ಉತ್ತರ ಕೊಡ್ತೀನಿ ಅವರಿಗೆ. ಸರ್ ಕುಂಭಕರ್ಣ ಅನ್ನೋ ಮಾತುಗಳನ್ನ ನಿಮ್ಮಂತ ಸರ್ ಇದ್ರ ಬಗ್ಗೆ ಏನಿರುತ್ತೆ ಸರ್? ಮುಂದಿನ ದಿವಸದಲ್ಲಿ ಅದೆಲ್ಲದಕ್ಕೂ ಉತ್ತರ ಕೊಡ್ತೀವಿ. ಯಾವುದನ್ನು ಬಡ್ಡಿ ಗಿಡ್ಡಿ ಇಲ್ಲದೇನೆ ವಾಪಸ್ ತೀರಿಸ್ತೀವಿ. ಸರ್ ಈಗ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ, ಅವ್ರ ಮೊದಲು ಅವರ ಆರೋಗ್ಯವನ್ನು ಇದನ್ನು ಮಾಡ್ಕೊಳ್ಳಿ ಅಂತ. ನನ್ನ ಆರೋಗ್ಯ ಅತ್ಯಂತ ಚೆನ್ನಾಗಿದೆ. ಆರೋಗ್ಯದಲ್ಲಿ ಯಾವುದೇ ರೀತಿಯ ಸಂಶಯ ಅಥವಾ ಯಾವುದೇ ರೀತಿಯ ಏರುಪೇರುಗಳಿಲ್ಲ. ಮುಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲಿಸ್ತೀವಿ.